ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना, एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Shah Hyundai. ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ. ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ. ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್. ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ ವಾಸಿಸಲು ಸಿದ್ಧವಿರುವ 2 BHK ಕೇವಲ 17,13,000 ರೂಪಾಯಿ ಹಾಗೂ 2.5 BHK 22,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ. ಆರ್ಕದ ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯ GDA ಕಚೇರಿಯಲ್ಲಿ ನಡೆದ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿದ್ದ ಉಸ್ತುವಾರಿ ಸಚಿವ ಡಾಕ್ಟರ್ ಖಮ್ರುಲ್ ಇಸ್ಲಾಂ. ಮಾರ್ಚ್ 10ರಿಂದ 14ರವರೆಗೆ ಕಿಡ್ನಿ ಕಾಯಿಲೆ ಕುರಿತು ಜಾಗೃತಿ ಅಭಿಯಾನ ಚಿರಾಯು ಆಸ್ಪತ್ರೆ ಮತ್ತು ರೆಡ್ FM ಸಹಯೋಗದಲ್ಲಿ ಆಯೋಜನೆ. ವಾರ್ಡ್ ನಂಬರ್ 23ರ ಬಡಾವಣೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹ. ಹೈದರಾಬಾದ್ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಫಿಲ್ಟರ್ ಬೇಡ್ ರಸ್ತೆ ತಡೆ. ಕಲಬುರಗಿಯಲ್ಲಿ ಪ್ರಾರಂಭವಾಗಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ ಮಾರ್ಚ್ 11ರ ಶುಕ್ರವಾರದಂದು IIA ಕಲಬುರಗಿಯ ಉದ್ಘಾಟನೆ. ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿ ರೈತ ವಿರೋಧಿ ಎಂದು ಆರೋಪ. ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದಿಂದ ಅಸಮಾಧಾನ. ದ್ವಿತೀಯ PUC ವಿಷಯಗಳಿಗಾಗಿ ಬೇಸಿಗೆ ರಜೆಯಲ್ಲಿ ಉಚಿತ ತರಬೇತಿ ಶಿಬಿರ. ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾರ್ಚ್ 15ರಿಂದ ಮೇ 31ರವರೆಗೆ ಶಿಬಿರದ ಆಯೋಜನೆ. ಕಲಬುರಗಿ ನಗರದ ವಾರ್ಡ್ ನಂಬರ್ 22ರಲ್ಲಿ ಇರುವ ಚೌಡೇಶ್ವರ ಶಾಲೆಯ ಎದುರು ತುಂಬಿ ಹರಿಯುತ್ತಿರುವ ಕಸದ ಗುಂಡಿಯಿಂದ ವಿದ್ಯಾರ್ಥಿಗಳು ತತ್ಪರ.
ಈಗ ಸುದ್ದಿ ಸಮಯದ ವಿವರ. ಕಲಬುರಗಿ ಜಿಡಿಎ ಕಚೇರಿಯಲ್ಲಿ ಡಾಕ್ಟರ್ ಖಮ್ರುಲ್ ಇಸ್ಲಾಂ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು. ಕಲಬುರಗಿ ನಗರದ ಜಿಡಿಎ ಕಚೇರಿಯಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಖಮ್ರುಲ್ ಇಸ್ಲಾಂ ರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು. ಈ ಸಭೆಯಲ್ಲಿ 2015-16ನೇ ಸಾಲಿನ ಆಯವ್ಯಯದಲ್ಲಿ ಘೋಷಿಸಿರುವ 50 ಕೋಟಿಗಳ ವಿಶೇಷ ಅನುದಾನದಿಂದ ಕಲಬುರಗಿ ಮಹಾನಗರ ಪಾಲಿಕೆಯ ಸಮಗ್ರ ಮೂಲಭೂತ ಅಭಿವೃದ್ಧಿಗಾಗಿ ಕೈಗೊಳ್ಳುವ ಕಾಮಗಾರಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡುವ ಬಗ್ಗೆ ಚರ್ಚಿಸಲಾಯಿತು. ಈ ಸಾಮಾನ್ಯ ಸಭೆಯಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಖಮ್ರುಲ್ ಇಸ್ಲಾಂ, ಜಿಡಿಎ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್, ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಸೇರಿದಂತೆ ಇತರೆ ಹಲವಾರು ಜನ ಅಧಿಕಾರಿಗಳು ಹಾಜರಿದ್ದರು. ಮಾರ್ಚ್ 10ರಿಂದ 14ರವರೆಗೆ ಕಿಡ್ನಿ ಕಾಯಿಲೆಯ ಕುರಿತು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ಕಲಬುರಗಿ ಮತ್ತು ಚಿರಾಯು ಆಸ್ಪತ್ರೆಯ ಸಹಯೋಗದೊಂದಿಗೆ ಇದೇ ದಿನಾಂಕ 10ನೇ ಮಾರ್ಚ್ 2016ರಿಂದ 14ನೇ ಮಾರ್ಚ್ 2016ರವರೆಗೆ 5 ದಿನಗಳ ಕಾಲ ಕಿಡ್ನಿ ಕಾಯಿಲೆಯ ಕುರಿತು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನವನ್ನು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಜಾಕಿರ್ ಅನ್ಸಾರಿ, ನ್ಯಾಯಾಧೀಶರಾದ ಮಾನ್ಯ ರಸ್ತಾಪುರ್ ಹಾಗೂ ಚಿರಾಯು ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ದೋಶೆಟ್ಟಿ ಸೇರಿದಂತೆ ಕಲಬುರಗಿ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ಸ್ಟೇಷನ್ ಇನ್ಚಾರ್ಜ್ ಮತ್ತು ಸೇಲ್ಸ್ ಹೆಡ್ ಆಗಿರುವ ಸಂತೋಷ್ ಸಾವಳಗಿಯವರು ಹಸ್ತಾಕ್ಷರ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರೆಡ್ ಎಫ್ಎಂ ರೇಡಿಯೋ ಜಾಕಿ ವಾಣಿಶ್ರೀ ಸುದೀಪ್, ಹಿಮಾ ನಿಂಬೇಣಿ, ಸಂತೋಷ್ ಕಾಸರ್, ಸಚಿನ್ ಖಾನಾಪುರೆ, ಬಸವರಾಜ್, ರೇವಣ ಸಿದ್ದಯ್ಯ, ರೇವಣ ಸಿದ್ದಪ್ಪ, ಶಿವಕುಮಾರ್, ಜಗನ್ನಾಥ್, ಅನಂತನಾಗ್ ಧರಿ ಹಾಗೂ ಪ್ರವೀಣ್ ಕುಮಾರ್ ಹಾಜರಿದ್ದರು. आज वर्ल्ड किडनी डे है। इस मौके पे हमने चिरायु हॉस्पिटल के साथ किडनी अवेयरनेस कैंप का उद्घाटन किया है। इस कैंप में हम 5 दिन कैंप करने वाले हैं। इस कैंप में हर जगह पे हम एक वैन घुमाने वाले हैं जहाँ पे हर लोगों के पास से हम सिग्नेचर लेने वाले हैं और उनको अवेयरनेस देने वाले हैं कि किडनी सुरक्षित रखने के लिए क्या ज़रूरी है। ಹೈದರಾಬಾದ್ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಫಿಲ್ಟರ್ ಬೆಡ್ ಮುಖ್ಯ ರಸ್ತೆಯನ್ನು ಬಂದ್ ಮಾಡಲಾಗಿತ್ತು. ಹೈದರಾಬಾದ್ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕಲಬುರಗಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ವಾರ್ಡ್ ನಂಬರ್ 23ರ ಅಂಬೇಡ್ಕರ್ ಆಶ್ರಯ ಕಾಲೋನಿ ಫಿಲ್ಟರ್ ಬೆಡ್ನಲ್ಲಿ ವಾಸಿಸುವ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ ಆಗ್ರಹಿಸಿ ಹೈದರಾಬಾದ್ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ದಿನಾಂಕ 10/3/2016ರಂದು ಫಿಲ್ಟರ್ ಬೆಡ್ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸುವ ಮೂಲಕ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಆ ನೀರಿಂದ ಭಾಳ ತಕಲೀಫ್ ನಡೆದ ನಮಗ. ಫಿಲ್ಟರ್ ಬೆಡ್, ನಾಲಿ ಇಲ್ಲ, ರೋಡ್ ಇಲ್ಲ, ನಮ್ಮ ಮನ್ಯಾಗರ ನೀರೇ ಹೋಗ್ಲತ್ತಾವ. ನೀರು ಏನೂ ಇಲ್ಲ ನಮ್ಮ ಕಡೆ. ದೌಡವ್ರಿಗೆ ಎಲ್ಲ ಮಾಡಿಕೊಟ್ಟಿರಿ, ಬಡ್ರಿಗೆ ಏನದ ರೀ? ಬಡ್ರಿಗೆ ಏನೂ ಭೀ ಇಲ್ಲ. ತಕಲ್ನ ಕೂತಿದ್ದೇವ ನಾವು. ನಮ್ಮ ಮನ್ಯಾಗ ಹಾವುಗಳು ಉಲ್ಗತ್ತಾವ, ಸಂಡಾಸ್ ಇಲ್ಲ, ನೀರಿನ ತಕಲೀಫ, ಲೈಟಿನ ತಕಲೀಫ. ನಾವು ನಮ್ಗೆ ಶೌಚಾಲಯ ಅಂಬದೇ ಸದ್ಯ ಇಲ್ಲ. ನಮ್ಮ ಹುಡುಗಿಯರು ಸಣ್ಣ ಸಣ್ಣವರು ಸಾಲಿಗೆ ಹೋಗೋ ಹುಡುಗಿಯರಿಗೆ ಲೈಟ್ ಇಲ್ಲ, ಅಥವಾ ಸಣ್ಣ ಸಣ್ಣ ಹುಡುಗಿಯರು ಸಂಡಾಸ್ ಕೂಡ್ಲಕ್ಕ ಬಾತ್ರೂಮ್ ಶೌಚಾಲಯ ಇಲ್ಲ. ಬೀದಿ ಕುಂತ್ರ ನಡ್ದಾವ. ಹುಡುಗಿಯರು ಹಿಂಗೆ ಹೋಗ್ತಾರಂದ್ರೆ ಗಂಡ್ಸ್ ಮಕ್ಕಳು ಹಂಗೆ ಹೋಲತ್ತಾರ. ಹ್ಯಾಂಗೆ ಮಾಡ್ಬೇಕು ನಮ್ಮ ಓಣಿ? ನೀರಿನ ಪ್ರಾಬ್ಲಮ, ಸಂಡಾಸ್ ಪ್ರಾಬ್ಲಮ, ಅಥವಾ ರೋಡಿನ ಪ್ರಾಬ್ಲಮ. ಲೈಟ ರಾತ್ರಿ ಲೈಟ್ ಇರ್ತಾವ ಕೆಸನಂದ್ರೆ ಬೀದಿ ಕಂಬಾವ, ಲೈಟ್ ಇಲ್ಲ. ನಾವು ಓಣಿನವ್ರಿಗೆ ಏನು ಮಾಡಬೇಕು? 10 ಸಲ ಓಡಾಡ್ತೇವೆ, 10 ಸಲ ಎಲ್ಲ ಮಾಡ್ತೇವೆ. ಅಂದ್ರೆ ಭೀ ನಮ್ಮ ಓಣಿ ಏನು ಇದನ್ನೇ ಇಲ್ಲ. ಗೌರ್ಮೆಂಟ್ ಇದನ್ನು ಉಪಯೋಗ ಇಲ್ಲ. ಓಟ್ ಹಾಕೋವತ್ತಿಗೆ ಕಾಲು ಬೀಳ್ಕೊತಾ ಬರ್ತಾರ. ಓಟ್ ಹಾಕ್ತೇವೆ, ಓಟ್ ಹಾಕಿದ್ರು ಗೆದ್ದಿತಾರ. ಯಾರ್ದವ್ರಿಗೆ ಬೇಕಾದವ್ರು ಇರ್ತಾರ, ಅವ್ರಿಗೆ ಮಾಡಿಕೊಡ್ತಾರ. ನಾವು ಬಡವ್ರು ಏನು ಮಾಡಬೇಕು? ವಾರ್ಡ್ ನಂಬರ್ 23ರಲ್ಲಿ ಬರುವ ಅಂಬೇಡ್ಕರ್ ಆಶ್ರಯ ಕಾಲನಿ ಬಡಾವಣೆಯಲ್ಲಿ ಸುಮಾರು ದಿನಗಳಿಂದ ನೀರಿನ ಕೊರತೆ, ಶೌಚಾಲಯ ಕೊರತೆ
ರಸ್ತೆ ಕೊರತೆ, ಬೀದಿ ದೀಪಗಳ ಕೊರತೆ, ಯಾವುದೇ ಕಾರಣಕ್ಕೂ ಕಲಬುರಗಿ ನಗರದಲ್ಲಿ ದೊಡ್ಡ ವಾರ್ಡ್ ಆಗಿದ್ದು ವಾರ್ಡ್ ನಂಬರ್ 23 ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ಆ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಇವರೆಲ್ಲರ ನಿರ್ಲಕ್ಷ್ಯತೆಯಿಂದ ಇವತ್ತಿನ ದಿವಸ ನಮ್ಮ ಅಂಬೇಡ್ಕರ್ ಆಶ್ರಯ ಕಾಲನಿ ಬಡಾವಣೆಯಲ್ಲಿ ಮನೆಯಲ್ಲಿ ಹಾವುಗಳು ಉಕ್ಕುಲಕತ್ತಾವ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಹೆಣ್ಣು ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ಈ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೇವೆ. 1 ವಾರ ಗಡುವು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ 1 ವಾರ ಗಡುವು ನೀಡ್ತಾ ಇದ್ದೀವಿ. 1 ವಾರ ನಂತರ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿ ಉಗ್ರ ಸ್ವರೂಪದ ಹೋರಾಟ ಹಮ್ಮಿಕೊಳ್ಳಲು ನಾವು ಮುಂದಾಗಿದ್ದೇವೆ. 1 ವಾರ ಒಳಗಾಗಿ ಇವರೇನಾದರೂ ನಮಗೆ ನಿರ್ಲಕ್ಷ್ಯತೆ ಮಾಡಿದಲ್ಲಿ 1 ವಾರ ಒಳಗಾಗಿ ನಾವು ಮಹಾನಗರ ಪಾಲಿಕೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಎಚ್ಚರಿಕೆ ಪಡಿಸ್ತೀವಿ. ಕುಡಿಯುವ ನೀರು, ರಸ್ತೆಯ ವ್ಯವಸ್ಥೆ, ಬೀದಿ ದೀಪಗಳ ಸವಲತ್ತು ಸೇರಿದಂತೆ ಇನ್ನಿತರ ಬೇಡಿಕೆಗಳಿಗಾಗಿ ಆಗ್ರಹಿಸಿ ನಡೆಸಿದ ಈ ರಸ್ತೆ ತಡೆಯಲ್ಲಿ ಹೈದರಾಬಾದ್ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನಂದಕುಮಾರ್ ನಾಗಭುಜಂಗೆ, ಅಶೋಕ್ ಚಂದರ್ ಗದ್ವಾಲ್, ಲಕ್ಷ್ಮಣ್ ಲಾಲು ಗದ್ವಾಲ್, ಚೇತನ್ ಟೈಗರ್, ಜಗನ್ನಾಥ್ ಅರ್ಜುನ್, ಯಮುನಪ್ಪ ಸಿಂಗೆ, ದೀಪರಾಜ್ ವಾಗ್ಮಾರೆ, ಕರ್ಬಸಪ್ಪ ಮಾಂಗ್, ಮಾಣಿಕ್ರಾವ್ ಸಿಂಗೆ, ಈಶ್ವರ್ ನಂದಿಕೂರ್, ಬಸವರಾಜ್ ಸಿಂಗೆ, ಶರಣಬಸಪ್ಪ ದೊಡ್ಮನಿ ಸೇರಿದಂತೆ ಬಡಾವಣೆಯ ಇತರೆ ಮಹಿಳೆಯರು ಭಾಗವಹಿಸಿದ್ದರು. ಮಾರ್ಚ್ 11 ಶುಕ್ರವಾರದಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ ಕಲಬುರಗಿಯ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಮಾರ್ಚ್ 11 ಶುಕ್ರವಾರದಂದು ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ನ ಕಲಬುರಗಿ ಘಟಕ IIA ಕಲಬುರಗಿ ಕೇಂದ್ರದ ಉದ್ಘಾಟನಾ ಸಮಾರಂಭ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಕಲಬುರಗಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ಯಲ್ಲಮ್ಮ ದೇವಸ್ಥಾನದ ಭಾವಸಾರ ಭವನದಲ್ಲಿ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಗಿದೆ. ಈ ಸಮಾರಂಭಕ್ಕೆ IIAನ ಅಧ್ಯಕ್ಷೆ ದಿವ್ಯಾ ಕುಶ್ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು, IIAನ ಜಂಟಿ ಕಾರ್ಯದರ್ಶಿ ಲಾಲಿಚಾನ್ ಝಾಚಾರಿಯಾಸ್ ಗೌರವ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದು IIA ಕಲಬುರಗಿಯ ಅಧ್ಯಕ್ಷ BJ ಖಂಡೇರಾವ್ ತಿಳಿಸಿದ್ದಾರೆ. of cities and all these things, architects are required. And they are avoiding or ignoring local architects or the Indian architects. But hang nodre masters, architect masters ಬಂದು ಹೋಗಿದ್ದಾರೆ ಇಂಡಿಯಾನಲ್ಲಿ. ಬಹಳಷ್ಟು ಮಾಸ್ಟರ್ಸ್ ಇದ್ದಾರೆ, they are doing very well. ಬಹಳಷ್ಟು ಕಂಟ್ರೀಸ್ನಲ್ಲಿ ಹೋಗಿ ಪ್ರಾಜೆಕ್ಟ್ಸ್ ಮಾಡ್ತಾರೆ. ಬಟ್ ನಮ್ಮ ಭಾಗದಲ್ಲಿ ನಮ್ಮ ಇಂಡಿಯನ್ಸ್ they want that foreign countries. ನಾಳೆ ನಮ್ಮ ಒಂದು ಗುಲ್ಬರ್ಗ ಕಲಬುರಗಿ ಇತಿಹಾಸದಲ್ಲೇ ನಾಳೆ ನಮ್ಮ ಎಲ್ಲ ವಾಸ್ತುಶಿಲ್ಪಿ ಸಂಸ್ಥೆಗೆ ದೊಡ್ಡ ಸಮಾರಂಭ. ನಾಳೆ ಕಲಬುರಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ ಸೆಂಟರ್ ಉದ್ಘಾಟನೆ ಆಗುತ್ತಾ ಇದೆ. ಇಲ್ಲಿ ಅದರದ್ದು ಸದಸ್ಯ ಆಫೀಸ್ ಬೇರರ್ಸ್ನು ಇನ್ಸ್ಟಾಲೇಷನ್ ಆಗ್ತಾ ಇದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ VB ಮೆಹ್ತಾ, ಜಂಟಿ ಕಾರ್ಯದರ್ಶಿ ವೈಭವ್ ನವಣಿ, ಶ್ರೀಜಾ ನಂಬಿಯೂರ್, ಖಜಾಂಚಿ ನಳಿನಿ ಮಹಾಗಾಂವ್ಕರ್ ಸೇರಿದಂತೆ ಇತರೆ ಸದಸ್ಯರು ಉಪಸ್ಥಿತರಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ಆದ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai, world class cars अब सिर्फ शाह Hyundai में.
Hyundai की सब रेंज की कार्स अब आपके लिए। Eon, i10 और i20 सीरीज, एक्सेंट और वर्ना, एलेंट्रा, क्राइटा, SUV में सेंटा फे मॉडल्स अवेलेबल है। बेस्ट सर्विस, पिक एंड ड्रॉप विद इन द सिटी लिमिट्स न विशेष सौलभ्य। Hyundai और आप शान से शाह हुंडई में। एड्रेस शाह हुंडई, चंद्रशील LLP, हुमनाबाद रोड, कबनूर, कलबुर्गी। फोन नंबर 08472291301 और 291302। सर्विस के लिए कांटेक्ट करें 9108049244। शाह हुंडई। शाह हुंडई। ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ, ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ, ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್, ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ ವಾಸಿಸಲು ಸಿದ್ಧವಿರುವ 2 BHK ಕೇವಲ 17,13,000 ರೂಪಾಯಿ ಹಾಗೂ 2.5 BHK 22,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುಖಮಯ ಜೀವನ. ಫ್ಲಾಟ್ಗಳ ವಿಳಾಸ ಶೋರ್ ಗುಂಬಸ್ ಹತ್ತಿರ, ಡಬರಾಬಾದಿ ಕ್ರಾಸ್, ರಿಂಗ್ ರಸ್ತೆ, ಕಲಬುರಗಿ. ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿ ರೈತ ವಿರೋಧಿ ಎಂದು ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘ ಆರೋಪಿಸಿದೆ. ಕಬ್ಬು ಕಟಾವು ಹಾಗೂ ಸಾಗಾಣಿಕೆ ದರ ನಿಗದಿ ಕುರಿತು ದಿನಾಂಕ 1/3/2016 ಮಾರ್ಗಸೂಚಿಯನ್ನು ಹೊರಡಿಸುವ ಮೂಲಕ ಕಬ್ಬು ಬೆಳೆಗಾರರ ಕಗ್ಗೊಲೆಯಾಗುತ್ತಿದೆ ಎಂದು ಸರ್ಕಾರದ ವಿರುದ್ಧ ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘ ಪತ್ರಿಕಾಗೋಷ್ಠಿಯ ಮೂಲಕ ಆರೋಪ ಮಾಡಿದೆ. ಮೊನ್ನೆ ರಾಜ್ಯ ಸರ್ಕಾರ ನಮಗೇನು HNT ಫಿಕ್ಸ್ ಮಾಡಿವಿ ಅಂತೇನು ಹೇಳಿದ್ರು, ಅದು ಪೂರ ರೈತ ವಿರೋಧಿ ಅದ. ಅದರೊಳಗೆ ಪೂರಾ ಕಾರ್ಖಾನೆಯವರು ಮತ್ತು ಸರ್ಕಾರ ಎರಡೂ ಕಲಿತು ಪೂರಾ ಕಾರ್ಖಾನೆಯವರು ಫ್ಲೋರ್ ಮಾಡಿದ್ದಾರದು. ಈಗ ನಮಗೆ ಕನಿಷ್ಠ ಈಗ ನಮಗೆ ಕೊಟ್ಟಿದ್ದು 15,000-16 ರೂಪಾಯಿ 14 ರೂಪಾಯಿ ಪ್ರತಿ ಟನ್ನಿಗೆ ದುಡ್ಡು ಕೊಟ್ರೆ, ಈಗ ಅವ್ರ ಲೆಕ್ಕಾಚಾರ ಹೊಡೆದ್ರೆ ನಮಗೆ ಅಲ್ಲಿ ಒಂದು ಪೈಸನೂ ಬರಲಿಲ್ಲ. ಆ ಟೈಪ್ ಇವರು ಒಂದು ಮಾರ್ಗಸೂಚತೆ ಕಳಿಸಿದ್ದಾರೆ. ಆ ಮಾರ್ಗಸೂಚದ ಎಲ್ಲ ಕಾರ್ಖಾನೆ ಫೇವರೇವ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಜಗದೀಶ್ ಪಾಟೀಲ್ ರಾಜಾಪುರ್, ರಾಜ್ಯ ಕಾರ್ಯದರ್ಶಿ ದತ್ತಾತ್ರೇಯ ಕುಲಕರ್ಣಿ, ಜಿಲ್ಲಾ ಕಾರ್ಯದರ್ಶಿ ಧರ್ಮರಾಜ್ ಸಾಹು, ಜೇವರ್ಗಿ ತಾಲೂಕಾಧ್ಯಕ್ಷ ಶರಣಕುಮಾರ್ ಬಿಲ್ಲಾಡ್, ಸಂಘಟನಾ ಕಾರ್ಯದರ್ಶಿ ಶಾಂತವೀರಪ್ಪ ಕಲಬುರ್ಗಿ, ಜಿಲ್ಲಾ ಸಮಿತಿ ಸದಸ್ಯ ರಾಜಶೇಖರ್ ಪೆದ್ದಿ ಹಾಗೂ ಜೇವರ್ಗಿ ತಾಲೂಕಾ ಸದಸ್ಯ ಚಂದ್ರಕಾಂತ್ ಬೆಳ್ಳುಂಡಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUC PCMB ವಿಷಯಗಳಿಗಾಗಿ ಉಚಿತ ಶಿಬಿರ ನೀಡಲಾಗುವುದು ಎಂದು MB ಅಂಬಲ್ಗಿ ತಿಳಿಸಿದ್ದಾರೆ. ದ್ವಿತೀಯ PUCಯ PCMB ವಿಷಯಗಳಿಗೆ ಬೇಸಿಗೆ ರಜೆಯಲ್ಲಿ 75 ದಿನಗಳ ಕಾಲ ಉಚಿತ ತರಬೇತಿಯನ್ನ ಮಾರ್ಚ್ 15ರಿಂದ ಮೇ 31ರವರೆಗೆ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ನೀಡಲಾಗುವುದು ಎಂದು ಪ್ರೊಫೆಸರ್ MB ಅಂಬಲ್ಗಿ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಹೋದ ವರ್ಷ ಕಲಬುರಗಿ ನಗರದಲ್ಲಿ ಗುರುಪಾದೇಶ್ವರ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಆ ಸಂಸ್ಥೆ ಮುಖಾಂತರ ಗುರುಪಾದೇಶ್ವರ ಆರ್ಟ್ಸ್, ಸೈನ್ಸ್, ಕಾಮರ್ಸ್ PUC ಕಾಲೇಜನ್ನು ಹೋದ ವರ್ಷ ಮುಗಿಸಿ 2ನೇ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ನಾವು ಕಾಲಿಡ್ತಾ ಇದ್ದೇವೆ. ಈ ವರ್ಷ ವಿಶೇಷಿತವಾಗಿ ಸೆಕೆಂಡ್ PUC ವಿಜ್ಞಾನಕ್ಕೇನು ಪ್ರವೇಶ ಪಡಿತಾರ, ಫಸ್ಟ್ PUC ಮುಗಿಸಿ 2ನೇ ವರ್ಷಕ್ಕೆ ಹೋಗ್ತಕ್ಕಂಥ ಮಕ್ಕಳಿಗಾಗಿ ಬೇಸಿಗೆಯಲ್ಲಿ ಸುಮಾರು 2-2.5 ತಿಂಗಳ ತರಬೇತಿಗಾಗಿ ಹೈದರಾಬಾದ್ ಕರ್ನಾಟಕದ ಕಲಬುರಗಿ, ಬೀದರ್ ಮತ್ತು ರಾಯಚೂರು, ಯಾದಗಿರಿ ಈ ಜಿಲ್ಲೆಗಳಿರ್ತಕ್ಕಂಥ ಮಕ್ಕಳು ದೂರದ ಸ್ಥಳದಂಥ ಮಂಗಳೂರು, ಬೆಂಗಳೂರು, ಧಾರವಾಡ, ಬೆಳಗಾವಿ ಈ ಪ್ಲೇಸ್ಗಳಿಗೆ ಹೋಗಿ ತರಬೇತಿಯನ್ನು ಪಡಿತಕ್ಕಂಥದ್ದು ವಾಡಿಕೆ. ಆದರೆ ತರಬೇತಿಯನ್ನು ಪಡಿಬೇಕಾದ್ರೆ ಕನಿಷ್ಠ ಒಬ್ಬ ವಿದ್ಯಾರ್ಥಿ ಸುಮಾರು 50,000 ರಿಂದ 60,000 ರೂಪಾಯಿಯನ್ನು ಖರ್ಚು ಮಾಡ್ತಾ ಇದ್ದಾನೆ. ಇದು ಶ್ರೀಮಂತ ಮಕ್ಕಳಿಗೆ ಮಾತ್ರ ಸಾಧ್ಯದ, ಬಣ ಮಕ್ಕಳಿಗಿಲ್ಲ. ಹಾಗಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿರ್ತಕ್ಕಂಥ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಬೇಸಿಗೆ ರಜೆಯಲ್ಲಿ
ಸುಮಾರು 75 ದಿನಗಳು, ಅಂದರೆ ಮಾರ್ಚ್ 15ರಿಂದ ಮೇ 31ರವರೆಗೆ ಸುಮಾರು 75 ಡೇಸು ನಮ್ಮ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ಫ್ರೀ ಕೋಚಿಂಗನ್ನು ಮಾಡ್ತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೀವಿ. ನಾವು ಫ್ರೀ ಕೋಚಿಂಗ್ ಮಾಡೋದು ಇದು ಫಸ್ಟ್ ಟೈಮ್ ಅಲ್ಲ, ಕಳೆದ 10-20 ವರ್ಷಗಳು ಮಾಡ್ತಾ ಬಂದರೂ ಕೂಡ ಈ ವರ್ಷ ನಮ್ಮದೇ ಆಗಿರ್ತಕ್ಕಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಈ ಸಂಸ್ಥೆ ಮುಖಾಂತರ ಯಾವ ವಿದ್ಯಾರ್ಥಿಗಳು ಕೂಡ ಇಂದ ಒಂದು ಪೈಸೆ ತೊಗೊಳ್ಳಾರ್ದೇ ಪ್ರತಿನಿತ್ಯ ಮುಂಜಾನೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಅಂದರೆ 4 ತಾಸು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ತರಬೇತಿ ಮಾಡಿ ಅದಾದ ನಂತರ ಪ್ರಾಕ್ಟಿಕಲ್. ಇವತ್ತೇನಾಗಿದೆ ಅಂದರೆ ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಪ್ರಾಕ್ಟಿಕಲ್ ಮಾಡ್ತಕ್ಕಂಥ ಸಾಧ್ಯ ಆಗ್ತಾಯಿಲ್ಲ. ಆ ಪ್ರಾಕ್ಟಿಕಲ್ ಕೂಡ ನಮ್ಮಲ್ಲಿ ಮಾಡಿ ಜೊತೆಗೆ ಈ ಎಜುಟೆಲ್ ಪ್ರೈವೇಟ್ ಲಿಮಿಟೆಡ್ದವರು ನಮಗೆ ಆನ್ಲೈನ್ CET ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದ್ರ ಮುಖಾಂತರ ಫ್ರೀಯಾಗಿ CET ಕೋಚಿಂಗ್. ಗ್ರಾಮೀಣ ಪ್ರದೇಶದಿಂದ ಬರುವ ವಿದ್ಯಾರ್ಥಿಗಳಿಗಾಗಿ ಕಡಿಮೆ ಹಣದಲ್ಲಿ ಊಟ ಮತ್ತು ವಸತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತಿದ್ದು, ಬಸ್ ಮೂಲಕ ಪ್ರಯಾಣ ಮಾಡುವ ವಿದ್ಯಾರ್ಥಿಗಳಿಗಾಗಿ KSRTC ಜೊತೆ ಚರ್ಚಿಸಿ ಬಸ್ ಪಾಸ್ ಅನ್ನು ಸಹ ಒದಗಿಸಲಾಗುವುದು ಎಂದು ಅಂಬಲಗಿ ಮಾಹಿತಿ ನೀಡಿದ್ದಾರೆ. ಕಲಬುರಗಿ ನಗರದ ಚೌಡೇಶ್ವರ ಶಾಲೆ ಎದುರು ತಿಪ್ಪೆಗುಂಡಿ ತುಂಬಿ ಹರಿಯುತ್ತಿದ್ದು ಮಕ್ಕಳು ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಸುದ್ದಿ ನೋಡಿ. ಒಂದು ಕಡೆ ತುಂಬಿ ಚೆಲ್ಲುತ್ತಿರುವ ತಿಪ್ಪೆಗುಂಡಿ, ಇನ್ನೊಂದು ಕಡೆ ಮೂಗು ಮುಚ್ಚಿಕೊಂಡು ಶಾಲೆಯ ಒಳಗೆ ಹೋಗುತ್ತಿರುವ ಮಕ್ಕಳು. ಮತ್ತೊಂದು ಕಡೆ ಚರಂಡಿಯಲ್ಲಿ ಕಸ ಜಮಾವಣೆಯಾಗಿ ಕೊಳಚೆ ನೀರು ಶೇಖರಣೆಯಾಗಿರುವ ದೃಶ್ಯ. ಹೌದು, ಇವೆಲ್ಲ ಕಾಣಸಿಗುವುದು ಕಲಬುರಗಿ ನಗರದ ವಾರ್ಡ್ ನಂಬರ್ 22ರಲ್ಲಿ ಇರುವ ಚೌಡೇಶ್ವರ ಶಾಲೆಯ ಮುಂದೆ. ವಾರ್ಡ್ ನಂಬರ್ 22 ಅಲ್ಲಿ ಕಸದ ಸುಟ್ಟಿ ತುಂಬಿ ಹರಿತಾ ಇದ್ದಾರೆ. ಆದರೂ ಯಾರು ಬಂದು ತೊಗೊಂಡು ಹೋಗ್ಲಿಕ್ಕೆ ಯಾರು ಇಲ್ಲಿ ಕಾರ್ಪೊರೇಟರ್ ಕಟ್ಟದೆ ಯಾರೂ ಬರ್ತಾಯಿಲ್ಲ. ಮತ್ತು ಹಂಗೆ ಯಾರು ಟೋಟಲಿ ಏನೂ ಕೇರೇ ಮಾಡ್ತಾಯಿದ್ದಿಲ್ಲ. ಪಕ್ಕದಲ್ಲೇ ಸ್ಕೂಲ್ ಇದೆ, ಸ್ಕೂಲ್ ಇದ್ದರೂ ಕೂಡ ಯಾರು ಏನೂ ಕೇರ್ ಮಾಡ್ತಿಲ್ಲ. ಎಷ್ಟೋ ಹುಡುಗರಿಗೆ ರೋಗ ಬರ್ತಾಯಿದೆ, ಏನೇನೋ ಆಗ್ತಾಯಿದೆ. ಇಲ್ಲೇ ಪಕ್ಕದಲ್ಲೇ ಸ್ಕೂಲ್ ಅದ, ಸ್ಕೂಲ್ ಇದ್ದರೂ ಯಾರು ಏನೂ ಯೋಚನೆ ಮಾಡಲಾಗ್ಯಾರ. ಎಷ್ಟೋ ಹುಡುಗರಿಗೆ ರೋಗ ಬರ್ಲತ್ತವ. ಅದಕ್ಕೆಲ್ಲ ಕಾರಣ ಯಾರು? ಇದೇ ಥರ ರೋಡ್ ಕೂಡ ಹದಿಗೆಟ್ಟು ಹೋಗೋದಲ್ಲಿ ಯಾರು ಏನೂ ರೋಡ್ ಬಗ್ಗೆನೂ ಯೋಚನೆ ಮಾಡ್ತಾಯಿಲ್ಲ. ಎಷ್ಟೋ ಜನ ಆಕ್ಸಿಡೆಂಟ್ ಆಗಿದೆ. ಸ್ಕೂಲ್ ಹುಡುಗರಿಗೆ ಆಕ್ಸಿಡೆಂಟ್ ಆದರೂ ಏನೂ ಪ್ರಾಬ್ಲಮ್ ಬಗೆಹರಿಸಿಲ್ಲ ಇಲ್ಲಿ. ಅದಕ್ಕೆ ಸ್ವಲ್ಪ ಜಲ್ದಿನೇ ಇದಕ್ಕೆ ಬಗೆಹರಿಸ್ಬೇಕಂತ ಕೇಳ್ಕೊಳ್ತೀವಿ ಅಷ್ಟೇ. ಮೊದಲೆಯಲ್ಲಿ ಓಡಾಡಲು ರಸ್ತೆ ಸರಿಯಿಲ್ಲ. ಅಂಥದರಲ್ಲಿ ಶಾಲೆಯ ಮುಂಭಾಗದಲ್ಲೇ ಇರುವ ತಿಪ್ಪೆಗುಂಡಿ ಕಸದ ರಾಶಿಯಿಂದ ತುಂಬಿ ತುಳುಕುತ್ತಿದ್ದರೂ ಸಹ ಕಸ ವಿಲೇವಾರಿ ಮಾತ್ರ ಆಗ್ತಾನೇ ಇಲ್ಲ. ಹೀಗಾಗಿ ತಿಪ್ಪೆಗುಂಡಿಯಷ್ಟೇ ಅಲ್ಲದೆ ಅದರ ಸುತ್ತಮುತ್ತಲಿನ ಪ್ರದೇಶವೂ ಕೂಡ ಕಸದ ರಾಶಿಯಿಂದ ತುಂಬಿ ರಸ್ತೆಯುದ್ದಕ್ಕೂ ಹರಿದು ಬರುತ್ತಿದೆ. ಚೌಡೇಶ್ವರ ಪ್ರೌಢಶಾಲೆ ಮುಂದೆ ಈಗಾಗಲೇ ಸಾಕಷ್ಟು ಸಲ ನಾವು ನಮ್ಮ ಮಹಾನಗರ ಪಾಲಿಕೆಗೆ ಕಂಪ್ಲೇಂಟ್ ಕೊಟ್ಟಿದ್ರೂ ಕೂಡ ಅವರು ಯಾವಾಗಲೂ ಬರುವುದಿಲ್ಲ. ಒಂದು ವಾರಕ್ಕೊಂದು ಸಲ ಅಥವಾ 15 ದಿವಸಕ್ಕೊಂದು ಬಂದು ಆ ಕಸ ತಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಈ ಶಾಲೆ ಮುಂದಿರ್ತಕ್ಕಂಥ ಏನು ಗಟ್ಟರದಲ್ಲ, ಆ ಗಟ್ಟಲಿಂದ ಭಾಳ ದೊಡ್ಡ ಪ್ರಮಾಣದ ನಮ್ಮಲ್ಲಿ ಹೊಲಸು ಉತ್ಪಾದನೆ ಆಗ್ತಾಯಿದೆ. ಮತ್ತು ಇದರಿಂದ ಮಕ್ಕಳಿಗೆ ಕೂಡ ಸಾಕಷ್ಟು ಅದರಿಂದ ತೊಂದರೆ ಆಗ್ಲಿರ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಕಸ ವಿಲೇವಾರಿ ಮಾಡದೇ ಇದ್ದಿದ್ದರಿಂದ ಅದರ ವಾಸನೆ ಶಾಲೆ ತುಂಬ ಎಲ್ಲ ಕಡೆಯಲ್ಲಿ ಬಿರಿಬಿಟ್ಟು ಆ ಮಕ್ಕಳು ಕೂಡ್ಲಾರ್ದಂಗೆ ನಮಗೂ ಕೂಡ ಪಾಠ ಹೇಳಾರ್ದಂಗೆ ಆಗ್ಲಿರ್ತದೆ. ಅದಕ್ಕಾಗಿ ದಯಮಾಡಿ ಮಹಾನಗರ ಪಾಲಿಕೆಯವರು ಎಚ್ಚೆತ್ತುಕೊಂಡು ಈ ಕೆಲಸವನ್ನು ದಯಮಾಡಿ ತಾವು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇನ್ನು ಚರಂಡಿಯ ವಿಷಯಕ್ಕೆ ಬಂದರೆ ಹೊರಗಿನ ಕಸವೆಲ್ಲ ಒಳಗೆ ಬಿದ್ದು ಚರಂಡಿ ನೀರು ಸರಾಗವಾಗಿ ಹರಿಯದಂತೆ ತಡೆ ಹಿಡಿದಿರುವುದರಿಂದ ಕೊಳಚೆ ನೀರು ಸಂಗ್ರಹವಾಗಿ ಸೊಳ್ಳೆಗಳ ಮೂಲಕ ರೋಗಗಳಿಗೆ ಆಹ್ವಾನ ನೀಡುತ್ತಿವೆ. ಕಸದ ಗಬ್ಬು ವಾಸನೆಯಿಂದ ಶಾಲೆಯಲ್ಲಿ ಕೂಡಲು ಕೂಡ ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟವರು ಅದ್ಯಾವಾಗ ಈ ಕಡೆ ದೃಷ್ಟಿ ಬೀರುತ್ತಾರೆ ಅಂತ ಕಾದು ನೋಡಬೇಕಷ್ಟೇ. ಸುದ್ದಿ ಸಮಯ, ಕಲಬುರಗಿ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕಲಬುರಗಿಯ ಜಿಡಿಎ ಕಚೇರಿಯಲ್ಲಿ ನಡೆದ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿದ್ದ ಉಸ್ತುವಾರಿ ಸಚಿವ ಡಾಕ್ಟರ್ ಖಮ್ರುಲ್ ಇಸ್ಲಾಂ.
ಮಾರ್ಚ್ 10ರಿಂದ 14ರವರೆಗೆ ಕಿಡ್ನಿ ಕಾಯಿಲೆ ಕುರಿತು ಜಾಗೃತಿ ಅಭಿಯಾನ ಚಿರಾಯು ಆಸ್ಪತ್ರೆ ಮತ್ತು ರೆಡ್ ಎಫ್ಎಂ ಸಹಯೋಗದಲ್ಲಿ ಆಯೋಜನೆ. ವಾರ್ಡ್ ನಂಬರ್ 23ರ ಬಡಾವಣೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹ. ಹೈದರಾಬಾದ್ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಫಿಲ್ಟರ್ ಬೇಡ್ ರಸ್ತೆ ತಡೆ. ಕಲಬುರಗಿಯಲ್ಲಿ ಪ್ರಾರಂಭವಾಗಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ ಮಾರ್ಚ್ 11ರ ಶುಕ್ರವಾರದಂದು ಐಐಎ ಕಲಬುರಗಿಯ ಉದ್ಘಾಟನೆ. ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿ ರೈತ ವಿರೋಧಿ ಎಂದು ಆರೋಪ. ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದಿಂದ ಅಸಮಾಧಾನ. ದ್ವಿತೀಯ ಪಿಯುಸಿ ವಿಷಯಗಳಿಗಾಗಿ ಬೇಸಿಗೆ ರಜೆಯಲ್ಲಿ ಉಚಿತ ತರಬೇತಿ ಶಿಬಿರ. ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾರ್ಚ್ 15ರಿಂದ ಮೇ 31ರವರೆಗೆ ಶಿಬಿರದ ಆಯೋಜನೆ. ಕಲಬುರಗಿ ನಗರದ ವಾರ್ಡ್ ನಂಬರ್ 22ರಲ್ಲಿ ಇರುವ ಚೌಡೇಶ್ವರ ಶಾಲೆಯ ಎದುರು ತುಂಬಿ ಹರಿಯುತ್ತಿರುವ ಕಸದ ಗುಂಡಿಯಿಂದ ವಿದ್ಯಾರ್ಥಿಗಳು ತತ್ಪರ. ಇದಿಷ್ಟು ಈ ಹೊತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. Elantra, Creta, SUV में Santa Fe मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Shah Hyundai. ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ. ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ. ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್. ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ. ವಾಸಿಸಲು ಸಿದ್ಧವಿರುವ 2 BHK ಕೇವಲ 17,13,000 ರೂಪಾಯಿ ಹಾಗೂ 2.5 BHK 27,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುಖಮಯ ಜೀವನ. ಫ್ಲಾಟ್ಗಳ ವಿಳಾಸ: ಶೋರ್ ಗುಂಬಸ್ ಹತ್ತಿರ, ಡಬರಾಬಾದಿ ಕ್ರಾಸ್, ರಿಂಗ್ ರಸ್ತೆ, ಕಲಬುರಗಿ.